ವೀಕ್ಷಕರೇ, ಒಂದು 15-20 ವರ್ಷಗಳ ಹಿಂದೆ ಹೋದರೆ ಆಗಿನ ಚಿತ್ರಣವನ್ನು ನೀವು ಗಮನಿಸಿದ್ರೆ ಈ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ತೀರಾ ಕಡಿಮೆ. ಅಂದರೆ ವಯಸ್ಸಾದವರಲ್ಲಿ ಕಂಡು ಬರ್ತಾ ಇತ್ತು, ಇಲ್ಲಾಂದರೆ ಅನುವಂಶೀಯವಾಗಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದರೆ ಅವ್ರ ಫ್ಯಾಮಿಲಿಯಲ್ಲಿ ಮತ್ತೊಬ್ಬರಿಗೆ ಇಂತಹ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚೆಗಂತೂ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿರೋದಿಲ್ಲ. ಫಿಟ್ ಆಗಿರ್ತಾರೆ, ಅನ್ಹೆಲ್ದಿ ಫುಡ್ಸ್ ತಿನ್ನಲ್ಲ, ಜೊತೆಗೆ ಡಯೆಟ್ ಮಾಡ್ತಾ ಇರ್ತಾರೆ, ಹೆಲ್ದಿ ಆಗಿರ್ತಾರೆ. ಅವ್ರ ಮನೇಲಿ ಯಾರಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಇಲ್ಲದೇ ಇದ್ರೂ ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ತಿದ್ದಾರೆ. ನೃತ್ಯ ಮಾಡುವಾಗ ಇರ್ಬೋದು, ಜಿಮ್ಗೆ ಹೋದಾಗ, ವರ್ಕೌಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ, ಕೆಲಸದ ಸ್ಥಳಗಳಲ್ಲೇ ಹೀಗೆ ಸಾವನ್ನಪ್ತಾ ಇದ್ದಾರೆ. ಹಾಗಾದರೆ ಕೊರೋನಾ ನಂತರ ಜನರ ಜೀವನದಲ್ಲಿ ಆಗಿದ್ದಾದ್ರೂ ಏನು, ಯಾತಕ್ಕಾಗಿ ಈ ರೀತಿಯಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿವೆ, ಹೃದಯಾಘಾತ ಪ್ರಕರಣಗಳಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಕೂಡ ಜನರನ್ನ, ಅದರಲ್ಲೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಪೋಷಕರಿಗೆ ಆತಂಕ ಹೆಚ್ಚಾಗುವಂತಾಗಿದೆ. ಕಾರಣ 15 ವರ್ಷದ ಮಕ್ಕಳು ಸಾವನ್ನಪ್ತಿರೋದು, 5 ವರ್ಷದ ಮಗು ಸಾವನ್ನಪ್ತಾ ಇರೋದು. ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಹೃದಯಾಘಾತ ಆಗಿದೆ ಅಂತ. ಹೇಗೆ, ಯಾಕಾಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಹಾಗಾದರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಪರಿಹಾರಗಳನ್ನ ಕಂಡುಕೊಳ್ಬಹುದು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಯಾರ ಆಯಸ್ಸನ್ನು ಕೂಡ ಹೆಚ್ಚು ಮಾಡೋದಕ್ಕೂ ಆಗಲ್ಲ, ಸಾವನ್ನ ತಡೆಯೋದಕ್ಕೂ ಆಗಲ್ಲ. ಆದರೆ ಈ ಹೃದಯ ಸಂಬಂಧಿ ಕಾಯಿಲೆ, ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಬಂದಾಗ ಚಿಕ್ಕ ಪುಟ್ಟ ಮಕ್ಕಳಲ್ಲಿ, ಹೆಲ್ದಿಯಾಗಿದ್ದಂಥವರಲ್ಲಿ, ಮತ್ತು ಫಿಟ್ನೆಸ್ ಬಗ್ಗೆ ತುಂಬ ಗಮನ ಹರಿಸ್ತಾ ಇರೋವಂಥವರಲ್ಲಿ, ಅಂಥವ್ರಲ್ಲಿ ಕಾಣಿಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ಆತಂಕವನ್ನು ಹುಟ್ಟಾಕ್ತಾ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾ ಇರೋದು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಎಷ್ಟು ಫಿಟ್ ಆಗಿದ್ರು, ಎಷ್ಟು ವರ್ಕೌಟ್ ಮಾಡ್ತಾ ಇದ್ರು, ಹೆಲ್ತ್ ಬಗ್ಗೆ ಎಷ್ಟು ಕಾನ್ಷಿಯಸ್ ಆಗಿದ್ರು, ಹಂಗಿದ್ರೂ ಕೂಡ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇತ್ತೀಚಿನ ಮಕ್ಕಳು ಕೂಡ, ಸಣ್ಣ ಪುಟ್ಟ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ. ಹಾಸನದಲ್ಲೇ 1 ತಿಂಗಳಲ್ಲಿ 12 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಕೊರೋನಾ ನಂತರ ಜಗತ್ತಿನಲ್ಲಿ ಆಗ್ತಿರೋದಾದ್ರೂ ಏನು, ಯಾತಕ್ಕಾಗಿ ಸಾವಿನ ಸಂಖ್ಯೆ ಹೃದಯಾಘಾತದಿಂದ ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಕೊರೋನಾ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಾ, ಕೊರೋನಾ ಲಕ್ಷಣಗಳೇನಿತ್ತಂದ್ರೆ ಉಸಿರಾಟದ ತೊಂದರೆ ಇರಬಹುದು, ಅದೇ ರೀತಿಯಾಗಿ ಈ ಕೆಮ್ಮು, ಶೀತ, ಜ್ವರ, ಗಂಟಲು ನೋವು ಇದೆಲ್ಲ ಕಾಣಿಸ್ಕೊಳ್ತಾ ಇತ್ತು. ಕೆಲವ್ರಿಗೆ ಎದೆ ನೋವು ಬರ್ತಾ ಇತ್ತು. ಈ ಎಲ್ಲ ಲಕ್ಷಣಗಳಿಂದಾಗಿ ಕೆಲವರು ಗುಣಮುಖರಾದ್ರು, ಇನ್ನೂ ಕೆಲವರು ಕೋವಿಡ್ ಸಂದರ್ಭದಲ್ಲಿ ಅನೇಕರು ಸಾವನ್ನಪ್ಪಿದ್ರು. ಅದನ್ನು ನೀವು ಗಮನಿಸಿದ್ದೀರಾ. ಬಟ್ ಇಲ್ಲಿ ಒಂದಷ್ಟು ಕೇಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಡೇಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದೇನೆಂದರೆ, ಕೋವಿಡ್ನಿಂದ ಚೇತರಿಸಿಕೊಂಡಂಥವರೇನಿದ್ದಾರೆ ಅವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು, ಸ್ಫೋಟಕ ವಿಚಾರವನ್ನು ವಿಶ್ವಸಂಸ್ಥೆಯೇ ಬಿಚ್ಚಿಟ್ಟಿದೆ. ಅದರ ಪ್ರಕಾರವಾಗಿ ನಾವು ನೋಡೋದಾದರೆ, ಇಲ್ಲಿವರೆಗೂ ಏನು ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದಾಗಿ, ಅದರ ಬಗ್ಗೆ ವಿಶ್ವಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದೆ. ಭಾರತದಲ್ಲಿ 20% ಜನರು ಈ ಹೃದಯಾಘಾತದಿಂದನೇ ಸಾವನ್ನಪ್ತಾ ಇದ್ದಾರೆ ಅಂತ. ಮತ್ತು ಯುವಕರೇ ಹೆಚ್ಚಾಗಿ, ಮಕ್ಕಳು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ, ಈ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ. ವೀಕ್ಷಕರೇ, ಹಾಗಾದ್ರೆ ಈ ಕೊರೋನಾ ನಂತರನೇ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಕೊರೋನಾದ ದೀರ್ಘಕಾಲೀನ ಪರಿಣಾಮವೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಅಂದರೆ ಕೊರೋನಾ ಪಾಸಿಟಿವ್ ಬಂದು ಅನೇಕರು ಚೇತರಿಸ್ಕೊಂಡಿದ್ರು ಕೂಡ ಇದು ಲಾಂಗ್ ಕೋವಿಡ್ ಅಂತ ಕೆಲವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕೆಲವರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಏನು ಬಳಲ್ತಾ ಇರ್ತಾರೆ, ಕೋವಿಡ್ ಪಾಸಿಟಿವ್ ಆಗಿ ಗುಣಮುಖರಾಗಿದ್ರು ಕೂಡ, ಈಗ ಗುಣಮುಖರಾಗಿದ್ರೂ ಕೂಡ ಅವರಲ್ಲಿ ಈ ಒಂದಷ್ಟು ಲಕ್ಷಣಗಳು ಇರುತ್ತಂತೆ. ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅದನ್ನೇ ಲಾಂಗ್ ಕೋವಿಡ್ ಅಂತೇಳಿ ಕರೀತಾರೆ ಅಂತೇಳಿ ಕೂಡ ಒಂದಷ್ಟು ತಜ್ಞರು, ಈ ಹೃದಯ ತಜ್ಞರು ಇರ್ಬೋದು, ಮತ್ತು ಕೋವಿಡ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದವರು ಹೇಳಿರುವಂಥ ವರದಿ ಸಿಕ್ಕಿದೆ. ಈ ಕೊರೋನಾ ವೈರಸ್ನಿಂದಾಗಿ ರಕ್ತನಾಳಗಳಲ್ಲಿ ಉರಿಯೂತ ಉಂಟಾಗಿರುತ್ತೆ. ಇದು ಹೃದಯಕ್ಕೆ ರಕ್ತ ಸರಬರಾಜು ಮಾಡುವಂಥ ಕೊರೋನರಿ ಧಮನಿಗಳನ್ನು
ಚಿಕ್ಕದಾಗಿ ಮಾಡಿರುತ್ತೆ. ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಯಾವಾಗಲೂ ಅಂದರೆ ಈ ಕೊರೋನಾ ಬರೋದಕ್ಕೂ ಮುಂಚೆ ನಿಮಗೆ ಎಷ್ಟು ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಪರಿಚಲನೆ ಆಗ್ತಾ ಇತ್ತು, ಆ ರಕ್ತ ಪರಿಚಲನೆ ಈಗ ಸ್ಲೋ ಆಗಿರುತ್ತೆ. ಕಾರಣ ಆ ರಕ್ತ ಪರಿಚಲನೆ ಆಗುವಂಥ ಕೊರೋನರಿ ಧಮನಿ ಏನಿದೆ ಅದು ಚಿಕ್ಕದಾಗಿರುತ್ತೆ ಈ ಕೋವಿಡ್ನಿಂದಾಗಿ. ಈ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದ್ರಿಂದ ರಕ್ತನಾಳಗಳಲ್ಲಿ ಅಲ್ಲಲ್ಲಿ ಗಂಟಾಗ್ಬಿಡುತ್ತೆ, ರಕ್ತ ಅಲ್ಲಲ್ಲೇ ಹೆಪ್ಪುಗಟ್ಟು ನಿಂತ್ಕೊಂಡು ಬಿಡುತ್ತೆ. ಇದರಿಂದ ಹೃದಯಕ್ಕೆ ರಕ್ತದ ಹರಿವು ಆಗಲ್ಲ, ಸರಿಯಾಗಿ ಬ್ಲಡ್ ಪಂಪ್ ಆಗೋದೇ ಇಲ್ಲ. ಇಂತಹ ಬ್ಲಡ್ ಕ್ಲಾಟ್ಸ್ನಿಂದಾಗಿ ಯುವಕರಲ್ಲೂ ಕೂಡ ಹೃದಯಾಘಾತದ ಕೇಸಸ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತು ತೂಕ ಹೆಚ್ಚಾಗ್ತಾ ಇದೆ ಅಂತ ಅಂದರೆ ಕಾಯಿಲೆಗಳು ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇದೆ, ಕಾಯಿಲೆಗಳು ನಿಮ್ಮ ದೇಹವನ್ನು ಕಣಜ ಮಾಡ್ಕೊಳ್ತಾ ಇದೆ ಅಂತಲೇ ಅರ್ಥ. ಹಾಗಾಗಿ ತೂಕ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹೆಚ್ಚಾಗ್ತಾ ಇದೆ ಅಂದರೆ ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಹೆಲ್ದಿಯಾಗಿರೋದು ಹೇಗೆ, ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಇನ್ನು ಕೊರೋನಾದಿಂದಾಗಿ ಜನರ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಹೆಚ್ಚಾಗಿನೇ ಪರಿಣಾಮ ಬೀರಿದೆ. ಆ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ನರಳಾಡಿದ್ರು ನೀವು ಗಮನಿಸಿದ್ದೀರಾ, ಯಾವ ರೀತಿ ಜನರು ಪಾಪ ಬೀದಿ ಪಾಲಾಗಿದ್ರು ಅನ್ನೋದನ್ನು ಗಮನಿಸಿದ್ದೀರಾ, ಬೀದಿ ಹೆಣಾಗಿದ್ದನ್ನು ನೋಡಿದ್ದೀರಾ. ಒಂದು ರೀತಿ ಬಹಳ ಹಿಂಸಾತ್ಮಕವಾಗಿ ಸಾವನ್ನಪ್ಪಿದ್ರು ಈ ಕೊರೋನಾ ಸಂದರ್ಭದಲ್ಲಿ. ಹಾಗಾಗಿ ಮಾನಸಿಕ ಕಿರಿಕಿರಿ ಕೂಡ ಅವಾಗಿಂದ ಶುರುವಾಗಿದೆ. ಅಂದರೆ ಕೆಲಸ ಕಳೆದುಕೊಳ್ಳುವಂಥ ಭಯ ಇರ್ಬೋದು, ಆರ್ಥಿಕವಾಗಿ ಸಂಕಷ್ಟ, ಮತ್ತು ಕುಟುಂಬದ ಆರೋಗ್ಯದ ಬಗ್ಗೆ ಚಿಂತೆ ಇರ್ಬೋದು. ಯಾರಿಗೆ ಕೊರೋನಾ ಬಂದ್ಬಿಡುತ್ತೋ, ಏನು ಕತೆನೋ, ಹೆಂಗೆ ನೋಡ್ಕೊಳ್ಳೋದು, ಕೆಲಸ ಹೋದರೆ ಹೆಂಗೆ, ಈ ರೀತಿ ಒಂದಷ್ಟು ಬಾಧೆ ಸಂಕಟಗಳು ಕೂಡ ಹೆಚ್ಚಾಗಿತ್ತು. ಅದರಿಂದ ಕೂಡ ಜನರು ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಕೊರೋನಾ ಲಸಿಕೆಯನ್ನು ಹಾಕ್ಸ್ಕೊಂಡಿದ್ಯಾಕೆ, ಕೊರೋನಾವನ್ನು ತಡೆಗಟ್ಟಬೇಕು, ಇಮ್ಯುನಿಟಿ ಪವರ್ ಹೆಚ್ಚಾಗಬೇಕು ಅಂತ ಅಲ್ವಾ. ಬಟ್ ಹಂಗಿದ್ರೂ ನಮ್ಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದು ಯಾಕೆ ಅಟ್ಯಾಕ್ ಮಾಡ್ತಾ ಇದೆ, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾನೆ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೋಗಿ ನಾವು ಕೋವಿಡ್ ಲಸಿಕೆ ಹಾಕ್ಸ್ಕೊಳ್ದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಇನ್ನೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇನ್ನೂ ಒಂದು ಸ್ಫೋಟಕ ವಿಚಾರ ಏನಪ್ಪ ಅಂದರೆ, ಕೆಲವು ವರದಿಗಳ ಪ್ರಕಾರ ಕೆಲವು ಲಸಿಕೆಗಳಿಂದ, ವಿಶೇಷವಾಗಿ mRNA ಅನ್ನುವಂಥ ಲಸಿಕೆಗಳಿಂದ ಯುವಕರಲ್ಲಿ ಮಯೋಕಾರ್ಡಿಟಿಸ್ ಅನ್ನುವಂಥ ಹೃದಯದ ಸ್ನಾಯು ಉರಿಯೂತದ ಸಮಸ್ಯೆ ಕಂಡು ಬಂದಿದೆಯಂತೆ. ಇದರಿಂದಾಗಿ ಕೂಡ ಕೆಲವು ಹೃದಯಾಘಾತದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಜ್ಞರು ಹೇಳಿದ್ದಾರೆ. ಹಾಗೂ ಆ ವಿಚಾರ ಚರ್ಚೆ ಮಾಡುವಾಗ ಏನಂತಾರೆ ಅಂದರೆ, ಇಲ್ಲ ಕೊರೋನಾ ಲಸಿಕೆಯಿಂದ ಹೆಚ್ಚು ಲಾಭನೇ ಆಗಿದೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಸೈಡ್ ಎಫೆಕ್ಟ್ ಅಷ್ಟೇ ಅಂತ ಕೂಡ ಹೇಳ್ತಾರೆ. ಬಟ್ ನೀವು ಗಮನಿಸ್ತಾ ಇದ್ದೀರಾ ಸಾವಿನ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ. ಇನ್ನು ಪ್ರಮುಖವಾಗಿ ಮಕ್ಕಳಲ್ಲಿ ಯಾಕೆ ಹೃದಯಾಘಾತ ಕಂಡು ಬರುತ್ತೆ ಅಂತ ನೋಡಿ. ಯುವಕರು ಅಥವಾ ವಯಸ್ಸಾದವರು ಅಂತ ಬಂದರೆ ಕೆಲವೊಂದು ದುಶ್ಚಟಗಳಿರುತ್ತೆ, ಮದ್ಯಪಾನ ಮತ್ತು ಧೂಮಪಾನ ಮಾಡ್ತಾರೆ, ಇದರಿಂದಾಗಿ ಹೀಗೆಲ್ಲ ಆಗ್ಬೋದೇನೋ ಅಂತ ಅಂದ್ಕೊಳ್ಬಹುದು. ಬಟ್ ಮಕ್ಕಳಲ್ಲಿ ಯಾಕೆ ಬರುತ್ತೆ ಅಂತ ನಾವು ನೋಡ್ತಾ ಹೋದಾಗ, ಈ ಕೊರೋನಾದಿಂದಾಗಿ ಉಂಟಾದಂಥ MIS-C ಅಂದರೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಎಂಬ ಒಂದು ಪರಿಸ್ಥಿತಿಯಿಂದಾಗಿ ಕೆಲವು ಮಕ್ಕಳಲ್ಲಿ ಹೃದಯದ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವಂತೆ. ಈ ಸ್ಥಿತಿಯಲ್ಲಿ ಅವರ ಶರೀರದ ಅಥವಾ ಅವರ ಬಾಡಿಯಲ್ಲಿರುವಂಥ ಅಂಗಗಳಲ್ಲಿ, ವಿಶೇಷವಾಗಿ ಹೃದಯದಲ್ಲಿ ಉರಿಯೂತ ಉಂಟಾಗ್ತಾ ಇದೆಯಂತೆ. ಅಂದರೆ ಈಗ ಹೃದಯಾಘಾತದಿಂದ ಮಕ್ಕಳು ಬಲಿಯಾಗಿದ್ದಾರಲ್ಲ, ಅವರಿಗೆ ಅವ್ರ ದೇಹದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತಜ್ಞರು ಇಲ್ಲಿ ವರದಿಯನ್ನು ಮಾಡಿರೋದು, ಯಾತಕ್ಕಾಗಿ ಅವರಿಗೆ ಹೃದಯಾಘಾತ ಆಯಿತು ಅಂತ. ಇನ್ನು ಯೂತ್ಸ್ ಅಂತ ಬಂದಾಗ ಯುವಕರಿಗೆ ಯಾಕಾಗಿ ಅಥವಾ ಯುವತಿಯರಿಗೆ ಯಾಕಾಗಿ ಹೆಚ್ಚಾಗಿ ಈ ಹೃದಯಾಘಾತ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಅಂತ ಕೂಡ ನೋಡೋಕೆ ಹೋದಾಗ ನಾವು ಈ ಕೆಲವರು ಯುವಕರು ಅಥವಾ ಯುವತಿಯರೇನಿದ್ದಾರೆ ಜಿಮ್ನಲ್ಲಿ ಹೆಚ್ಚಾಗಿ ವರ್ಕೌಟ್ ಮಾಡ್ತಾರೆ. ಅಂದರೆ ಅವರ ದೇಹ ತಡ್ಕೊಳ್ಳೋದ್ರಿಗಿಂತ ಹೆಚ್ಚಾಗಿ ಅವ್ರ ದೇಹಕ್ಕೆ ಎಷ್ಟು ಬೇಕೋ ಅದ್ರಿಗಿಂತನೂ ಯಥೇಚ್ಛವಾಗಿ ವರ್ಕೌಟ್ ಮಾಡಿಬಿಡ್ತಾರೆ, ಸಾಮರ್ಥ್ಯಕ್ಕಿಂತ ಹೆಚ್ಚು ಒತ್ತಡ ಹಾಕ್ಬಿಡ್ತಾರೆ. ಇದರಿಂದಾಗೂ ಕೂಡ ಅವರ ಹೃದಯದ ಮೇಲೆ ಒತ್ತಡ ಹೆಚ್ಚಾಗ್ಬಿಡುತ್ತೆ. ಹೀಗಾಗಿ ಅವ್ರಿಗೆ ಹೃದಯದ ಸಮಸ್ಯೆ, ಕೆಟ್ಟ ಜೀವನ ಶೈಲಿಯನ್ನು ಕೆಲವರು ಫೇಸ್ ಮಾಡ್ತಾ ಇರ್ತಾರೆ. ಧೂಮಪಾನ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ರಾತ್ರಿ ಎಲ್ಲ ಕೂಡ ಎಚ್ಚರ ಇರ್ತಾರೆ, ಮೊಬೈಲ್ ನೋಡಿಕೊಂಡು ಅಥವಾ ಇನ್ನೇನೋ ಕೆಲಸ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಲ್ಲ. ಈ ರೀತಿಯಾಗಿ ಅವ್ರ ಜೀವನ ಶೈಲಿನೇ ಸರಿಯಾಗಿರಲ್ಲ. ಇಂಥದ್ರಿಂದನೂ ಕೂಡ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಮತ್ತು ಫುಡ್ ಸ್ಟೈಲ್ ಅಂತ ಬಂದಾಗಲೂ ಅಷ್ಟೇ, ಆನ್ ಟೈಮಿಗೆ ಊಟ ತಿಂಡಿ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ನೀರು ಕುಡಿಯಲ್ಲ, ಇದರಿಂದ ಕೂಡ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ.
ಇದೆ. ಇನ್ನು ಕೆಲವು ಯುವಕರಲ್ಲಿ ಜನ್ಮಜಾತವಾದಂಥ ಅಥವಾ ಅಂದರೆ ಬೈ ಬರ್ತೆ ಅವರಿಗೆ ಕೆಲವೊಂದು ಹೃದಯ ದೋಷಗಳಿರುತ್ತೆ. ಅದರಿಂದ ಕೂಡ ಕೆಲವರು ಸಾವನ್ನಪ್ತಾ ಇದ್ದಾರೆ. ಇದು ಅವ್ರಿಗೆ ಗೊತ್ತಿರೋದೇ ಇಲ್ಲ. ಕೆಲವರು ಟೆಸ್ಟ್ ಮಾಡಿಸ್ಕೊಂಡೇ ಇರಲ್ಲ. ಏನೋ ಎದೆನೋ ಬಂತು ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ. ಗ್ಯಾಸ್ಟ್ರಿಕ್ ಇರ್ಬೋದೇನೋ ಅಥವಾ ವರ್ಕೌಟ್ ಮಾಡೋಕ್ಕೆ ಹೋದಾಗೇನೋ ಆಗಿರ್ಬೋದೇನೋ ಅಂತ ಟೆಸ್ಟೇ ಮಾಡಿಸಿರಲ್ಲ. ಆ ಮಗುಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ. ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂದರೆ ನಾವು ಕೊನೆಯದಾಗಿ ಏನು ಮಾಡಬಹುದು ಹೇಳಿ? ಹೃದಯಕ್ಕೆ ಸಂಬಂಧಪಟ್ಟಂತೆ, ನಾವು ಹೃದಯನ ಕಾಪಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರ ಅಂತ ನೀವು ಪ್ರತಿಯೊಬ್ಬರಿಗೂ ಕೂಡ ಕಾಯ್ತಾ ಇರ್ತೀರ. ಪರಿಹಾರ ಅಂತ ಬಂದಾಗ ಹೃದಯಾಘಾತವನ್ನು ಯಾರೂ ತಡೆಗಟ್ಟೋದಕ್ಕಾಗಲ್ಲ ನಿಜ. ಬಟ್ ಹೃದಯ ಸಂಬಂಧಿ ಕಾಯಿಲೆಗಳು ಬರದೇ ಇರೋ ರೀತಿಯಾಗಿ ನಾವು ಸ್ವಲ್ಪ ಕಾಪಾಡ್ಕೊಳ್ಬೋದು. ಅಂದರೆ ಒಂದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಶ್ ಫ್ರೂಟ್ಸ್ ತಿನ್ಬೋದು ಅಥವಾ ತರಕಾರಿ ಇರ್ಬೋದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳಿರುವಂಥ ಆಹಾರ ಅಂದರೆ ಮೀನು ಇರ್ಬೋದು, ಸೀಡ್ಸ್ ಇರ್ಬೋದು, ಹಾಗೆ ಒಂದಷ್ಟು ಫ್ರೆಶ್ ಆಗಿ ಸಿಗುವಂಥ ತರಕಾರಿಗಳು, ಹಣ್ಣುಗಳು ಮತ್ತು ಬೇರೆ ಬೇರೆ ಸಿರಿಧಾನ್ಯಗಳು ಇಂಥದನ್ನ ತಿನ್ನಬೇಕು. ಜಂಕ್ ಫುಡ್ಸ್ ಮತ್ತು ಫಾಸ್ಟ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹಾಗೆ 30ರಿಂದ 40 ನಿಮಿಷ ಎಕ್ಸಸೈಸ್ ಮಾಡಲೇಬೇಕು. ಅಂದರೆ ನೀವು ಜಿಮ್ಗೆ ಹೋಗಲೇಬೇಕು ಅಂತ ಇಲ್ಲ, ಮನೇಲೇ ಯೋಗಾನೋ ಎಕ್ಸಸೈಸೋ ಈ ರೀತಿ, ಅಥವಾ ಪಕ್ಕದಲ್ಲೇ ಪಾರ್ಕ್ ಇತ್ತು ಅಂದರೆ ವಾಕೋ, ಅಲ್ಲೂ ಕೂಡ ಎಕ್ಸಸೈಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಇರ್ತವೆ. ಅಲ್ಲೂ ಹೋಗಿ ಕೂಡ ನೀವು ವ್ಯಾಯಾಮವನ್ನು ಮಾಡ್ಬೋದು. ಪ್ರಮುಖವಾಗಿ ನೀವೇನೇ ಕೆಲಸ ಮಾಡಿ ಅಥವಾ ಸ್ಟಡಿ ಮಾಡಿ, ನೈಟ್ ಶಿಫ್ಟೋ ಡೇ ಶಿಫ್ಟೋ, ಒಟ್ಟಿನಲ್ಲಿ 7ರಿಂದ 8 ತಾಸು ಒಂದು ಡೀಪ್ ಸ್ಲೀಪ್ ಮಾಡಲೇಬೇಕು. ಇನ್ನು ಪ್ರಮುಖವಾಗಿ ನೋಡೋದಾದರೆ ಈ ಧೂಮಪಾನ, ಮದ್ಯಪಾನ ಇರ್ಬೋದು, ಡ್ರಗ್ಸೋ, ಇನ್ನೊಂದು ಮತ್ತೊಂದು ಕೆಟ್ಟದ್ದು ಏನೇನಿದೆ ಅದೆಲ್ಲವನ್ನು ಕೂಡ ತ್ಯಜಿಸ್ಬಿಡ್ಬೇಕು. ಅದನ್ನು ಬಿಟ್ಟು ಆರೋಗ್ಯವಾಗಿರೋದಕ್ಕೆ ಬೇಕಾಗಿರುವಂಥ ಫ್ರೂಟ್ಸೋ, ತರಕಾರಿನೋ, ಡ್ರೈ ಫ್ರೂಟ್ಸೋ ಅಥವಾ ಸಿರಿಧಾನ್ಯಗಳು ಇಂಥದ್ದನ್ನು ಆದಷ್ಟು ಅಳವಡಿಸ್ಕೊಳ್ಳಿ. ಹೆಚ್ಚಾಗಿ ನೀರನ್ನು ಕುಡೀರಿ. ಆಮೇಲೆ ಈ ಎದೆ ನೋವು, ಉಸಿರಾಟ ತೊಂದರೆ ಅಥವಾ ತೀವ್ರ ಆಯಾಸ ಆಗ್ತಾ ಇದೆ, ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ ಅಂದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗ್ಬಿಡಿ. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಅದು ನೈಟ್ ಆ ರೀತಿ ಲಕ್ಷಣಗಳು ಕಾಣಿಸ್ಕೊಂಡ್ರು ಅಷ್ಟೇ, ಡೇ ಕಾಣಿಸ್ಕೊಂಡ್ರು ಅಷ್ಟೇ, ತಕ್ಷಣಕ್ಕೆ ಹೋಗಿ. ನೈಟ್ ಆ ರೀತಿ ಆಗ್ತಾ ಇದೆ ಅಂದರೆ ಬೆಳಗ್ಗೆ ಹೋದ್ರಾಯ್ತು ಬಿಡು ಅಂತೇಳಿ ದಯವಿಟ್ಟು ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ಮಲಗಿದವರು ನೀವು ಎದ್ದೇಳೋದೇ ಇಲ್ಲ, ಅಂಥ ಪರಿಸ್ಥಿತಿ ಕೂಡ ಎದುರಾಗ್ಬೋದು. ಹಾಗಾಗಿ ನಿಮ್ಮ ಹೃದಯದ ಬಗ್ಗೆ ಆದಷ್ಟು ಕಾಳಜಿಯನ್ನು ವಹಿಸಲೇಬೇಕು. ಹಾಗಾಗಿ ಆದಷ್ಟು ನಿಮ್ಮ ಹೃದಯ ಜೋಪಾನ, ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂದರೆ ಹೃದಯಕ್ಕೆ ಬೇಕಾಗಿರೋದನ್ನು ಮಾತ್ರ ಮಾಡಿ, ಹೃದಯಕ್ಕೆ ಬೇಡದೇ ಇರೋದನ್ನು ತ್ಯಜಿಸಿ.